ಓಕೆ, ನಾನು ಆಧ್ಯಾತ್ಮದ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಒಂದು ಕಂಡುಕೊಂಡಿದ್ದ ಸತ್ಯ ಏನಂದರೆ, ಆ್ಯಕ್ಚುಲಿ ಜೀವನದಲ್ಲಿ ಪ್ರಶ್ನೆಗಳೇ ಇಲ್ಲ ಅಂತ. ಓಕೆ, ಎಲ್ಲವೂ ಉತ್ತರನೇ ಅಂತ. ಪ್ರಶ್ನೆನೇ ಇಲ್ಲ, ಬಟ್ ಎಲ್ಲವೂ ಉತ್ತರ ಅನ್ನೋದನ್ನು ಕಂಡುಕೊಂಡೆ. ಬಿಕಾಸ್ ನಮ್ಮಲ್ಲಿ ಬಂದಾಗ ಯಾಕೆ ನಾವು ಕೆಲವೊಂದು ಉತ್ತರಗಳನ್ನು ಒಪ್ಕೊಳ್ಳಲ್ಲ ಅಂದರೆ, ನಮಗೆ ಆ ಉತ್ತರಗಳು ಕಷ್ಟ ಆಗುತ್ತೆ, ನಮಗೆ ಕಂಫರ್ಟಬಲ್ ಇರಲ್ಲ. ಅದಕ್ಕೆ ನಾವು ಕೆಲವು ಉತ್ತರಗಳನ್ನು ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಆದರೆ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರಲಿ, ಆ ಉತ್ತರ ಕರೆಕ್ಟಾಗಿರುತ್ತೆ. ನಾವು ನಮ್ಮ ನಮಸ್ತೆ. ಇವತ್ತಿಂದ ನಾವು ಇನ್ನೊಂದು ಹೊಸ ಪುಸ್ತಕನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಆ ಪುಸ್ತಕದ ಹೆಸರು ಯಾವುದು ಅಂದರೆ ಯಕ್ಷ ಪ್ರಶ್ನೆ. ಹೆಂಗಿದೆ, ಸಖತ್ತಾಯ್ತಲ್ಲ? ಯಕ್ಷ ಪ್ರಶ್ನೆ. ನಾವು ಈ ಮಾತನ್ನು ಕೇಳಿರ್ತೀವಿ ಅಲ್ಲ, ಅಯ್ಯೋ ಲೈಫಲ್ಲಿ ಇದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಡ್ತು, ಅದೊಂದು ಯಕ್ಷ ಪ್ರಶ್ನೆ ಅಪ್ಪ, ಅದಕ್ಕೆ ಉತ್ತರನೇ ಸಿಕ್ಕಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಲ್ಲ. ಈಗ ಉತ್ತರಗಳನ್ನು ಹುಡುಕೋ ಸಮಯ ಬಂದಿದೆ. ಉತ್ತರಗಳನ್ನು ನಾವು ಸಿಕ್ಕಿಲ್ಲ ಅಂತ ಇದ್ದೀವಿ, ಬಟ್ ಆ ಉತ್ತರನ ನಾವಿವಾಗ ಸಿಕ್ಕಿದೆಯೋ ಇಲ್ವೋ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯಕ್ಷ ಪ್ರಶ್ನೆ, ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ, ಇದ್ರ ಕ್ಯಾಪ್ಷನ್. ಓಕೆ, ಬರೆದಿರೋದು ಜಗದೀಶ ಶರ್ಮಾ ಸಂಪಾಸರ್ ಅವರು. ಹಾಗೆ ಇದು ಕೂಡ ಜಸ್ಟ್ 1 ಗಂಟೆಯಲ್ಲಿ ಓದೋ ಅಂತಹ ಪುಸ್ತಕ ಆಗಿದೆ. ಸಾವನ್ನ ಪಬ್ಲಿಕೇಶನ್, ಜಮೀಲ್ ಸರ್ ಅವ್ರ ಕಡೆಯಿಂದ ಇದು ಪಬ್ಲಿಷ್ ಆಗಿದೆ. ಸೊ ಯಕ್ಷ ಪ್ರಶ್ನೆ, ನನಗೆ ಈ ಬುಕ್ನ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನನ್ನಲ್ಲೂ ತುಂಬ ಪ್ರಶ್ನೆಗಳಿತ್ತು ಮುಂಚೆ. ಓಕೆ, ನಾನು ಆಧ್ಯಾತ್ಮದ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಒಂದು ಕಂಡುಕೊಂಡಿದ್ದ ಸತ್ಯ ಏನಂದರೆ, ಆ್ಯಕ್ಚುಲಿ ಜೀವನದಲ್ಲಿ ಪ್ರಶ್ನೆಗಳೇ ಇಲ್ಲ ಅಂತ. ಓಕೆ, ಎಲ್ಲವೂ ಉತ್ತರನೇ ಅಂತ. ಪ್ರಶ್ನೆನೇ ಇಲ್ಲ, ಬಟ್ ಎಲ್ಲವೂ ಉತ್ತರ ಅನ್ನೋದನ್ನು ಕಂಡುಕೊಂಡೆ. ಬಿಕಾಸ್ ಏನಾದರೂ ಒಂದು ಪ್ರಶ್ನೆ ನನ್ನ ಒಳಗಡೆ ರೈಸ್ ಆಗ್ತಿದ್ದಂಗೆ ಓಕೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಅಂದರೆ ಉತ್ತರ ಅಲ್ಲೇ ಇದೆ, ಆದರೆ ನಾವು ಉತ್ತರನ ನೋಡೋದಾಗಲಿ ಅಥವಾ ಉತ್ತರಗಳನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಎಕ್ಸಾಂಪಲ್, ನಮಗೆ ಯಾವುದೋ ಒಂದು ಪ್ರಶ್ನೆ ನಮ್ಮೊಳಗಡೆ ಹುಟ್ಟುತ್ತೆ. ಓಕೆ, ಆ ಪ್ರಶ್ನೆ ಹುಟ್ಟಿದಾಗ ಪ್ರಶ್ನೆ ಹುಟ್ಟೋದು ತಪ್ಪಲ್ಲ, ಆದರೆ ಆ ಪ್ರಶ್ನೆಗೆ ಉತ್ತರ ನನಗೇ ಬೇಕಾಗಿರೋ ಥರ ಬೇಕು ಅಂತ ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ನಮಗೆ ನಿಜವಾಗ್ಲೂ ಆ ಪ್ರಶ್ನೆಗೆ ಉತ್ತರ ಬೇಕಾ ಅಂದರೆ, ಯೂನಿವರ್ಸ್ ಪ್ರಕಾರ ಏನು ಸತ್ಯ ಇದೆ, ವಾಸ್ತವ ಇದೆ, ಆ ಉತ್ತರ ನನಗೆ ಬೇಕಾ, ಅಥವಾ ನನಗೆ ಏನು ಬೇಕು, ನನಗೆ ಹೆಂಗೆ ಬೇಕು, ನನಗೆ ಕಂಫರ್ಟಬಲ್ ಫೀಲ್ ಮಾಡುವಂತಹ ಉತ್ತರಗಳು ಬೇಕಾ? ತುಂಬ ಜನ ಈ ಗೊಂದಲದಲ್ಲೇ ಇರೋದು. ಪ್ರಶ್ನೆಗಳು ನಮ್ಮಲ್ಲಿ ಬಂದಾಗ ಯಾಕೆ ನಾವು ಕೆಲವೊಂದು ಉತ್ತರಗಳನ್ನು ಒಪ್ಕೊಳ್ಳಲ್ಲ ಅಂದರೆ, ನಮಗೆ ಆ ಉತ್ತರಗಳು ಕಷ್ಟ ಆಗುತ್ತೆ, ನಮಗೆ ಕಂಫರ್ಟಬಲ್ ಇರಲ್ಲ. ಅದಕ್ಕೆ ನಾವು ಕೆಲವು ಉತ್ತರಗಳನ್ನು ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಆದರೆ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರಲಿ, ಆ ಉತ್ತರ ಕರೆಕ್ಟಾಗಿರುತ್ತೆ. ನಾವು ನಮ್ಮ ಕಂಫರ್ಟಬಲ್ಗೆ ಸೃಷ್ಟಿ ಮಾಡ್ಕೊಂಡಿರೋ ಯಾವುದೇ ಉತ್ತರಗಳಾಗಿರ್ಬೋದು, ಅದು ತುಂಬ ದಿನ ಉಳಿಯೋದಿಲ್ಲ, ಅದು ಸರಿಯಾದ ಉತ್ತರ ಆಗಿರೋದು ಇಲ್ಲ. ಹಾಗಿದ್ಮೇಲೆ ಈ ಯಕ್ಷ ಪ್ರಶ್ನೆ ಈ ಪುಸ್ತಕದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ. ಹಾಗೆ ಇಲ್ಲಿ ಬದುಕಿದ್ದಾಗಲೂ ಬದುಕಿ ಹೋದ ಮೇಲೂ ಹಲವರಿಗೆ ಅವನೊಂದು ಪ್ರಶ್ನೆಯೇ ಅಲ್ವಾ? ಬದುಕಿರ್ಬೇಕಾದ್ರೆ ಬದುಕು ಹೋದ್ಮೇಲೂ ಕೂಡ ನಮಗೊಂದು ಪ್ರಶ್ನೆ, ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು, ಹುಟ್ಟಕ್ಕೆ ಮುಂಚೆ ನಾವು ಎಲ್ಲಿದ್ವಿ, ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ, ನರಕ ಅಂದರೆ ಏನು, ಸ್ವರ್ಗ ಅಂದರೆ ಏನು, ಹೇಗೆ ಬದುಕಬೇಕು, ನಾವು ಯಾಕೆ ಹಿಂಗೆ ಹುಟ್ಟಿದ್ದೀವಿ, ನನಗೆ ಯಾಕೆ ಇವರೇ ಗಂಡ, ನನಗೆ ಯಾಕೆ ಇವರೇ ಹೆಂಡತಿ, ನನಗೆ ಯಾಕೆ ಇವರೇ ಮಕ್ಕಳು, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ನಾನು ಯಾಕೆ ಈ ದೇಶದಲ್ಲಿ ಹುಟ್ಟಿದ್ದೀನಿ, ಈ ಥರ ಪ್ರಶ್ನೆ ಹಾಕ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಉತ್ತರಗಳು ನಮಗೆ ಸಿಗಲ್ಲ. ಯಾಕೆ ಸಿಗಲ್ಲ? ಬಿಕಾಸ್ ಉತ್ತರನ ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇರೋದಿಲ್ಲ. ಬಟ್ ಆ ಶಕ್ತಿ ಏನಿದೆ ಅದಕ್ಕೆ ಕನೆಕ್ಟ್ ಆದಾಗ ನಮಗೆ ಉತ್ತರ ಬೇಕು ಅಂತಲೇ ಅನಿಸಲ್ಲ, ಜರ್ನಿನ ಸಂಪೂರ್ಣ ಮಾಡಿ ಹೋಗ್ತೀವಿ ಅಲ್ವಾ? ಅದಕ್ಕೆ ಕೆಲವು ಸಿದ್ಧಿ ಪುರುಷರಿಗೆ ಪ್ರಶ್ನೆಗಳೇ ಇರೋದಿಲ್ಲ. ಅವರಲ್ಲಿ ಕಾಡೋ ಪ್ರಶ್ನೆ ಇಷ್ಟೇ, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಪ್ರಶ್ನೆನ ಅವ್ರು ಹಾಕ್ಕೊಳ್ತಾರೆ. ಆ ಪ್ರಶ್ನೆಗೆ, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರನ ಅವ್ರು ಆರಾಮಾಗಿ ಕಂಡಿಡ್ಕೊಳ್ತಾರೆ. ಅಂದರೆ ಅದನ್ನು, ಆ ಉತ್ತರನ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಸೊ ದಟ್ ಅವ್ರಿಗೆ ಉತ್ತರ ಸಿಗುತ್ತೆ. ಈಗ ನಮ್ಮ ಹತ್ರ ಈಗ ವಾದ ವಿವಾದಗಳು ನಡೀತಾ ಇರುತ್ತೆ ಅಲ್ವಾ? ಯಾಕೆ ವಾದ ವಿವಾದಗಳು ನಡೆಯುತ್ತೆ ಅಂದರೆ, ನಾನು ಹೇಳುವಂಥ ಒಂದು ವಿಚಾರ ಎದುರುಗಡೆ ಇರೋರು ಅದನ್ನು ಒಪ್ಪಲ್ಲ.
ಆಗ ನಾನು ಮತ್ತೆ ವಾದ ಮಾಡ್ತೀನಿ. ಎದುರುಗಡೆ ಇರೋರು ಅದನ್ನು ಒಪ್ಪದೇ ಇದ್ದಾಗ ಅವರು ವಿವಾದ ಮಾಡ್ತಾರೆ. ಸೊ ಈ ವಾದ ವಿವಾದಗಳು ನಡೀತಾ ಇರುತ್ತೆ. ಆಮೇಲೆ ಮೂರನೇ ಅವ್ರನ್ನ ಕೇಳ್ತಾರೆ, ನೀವೇ ಹೇಳಿ ಇವ್ರು ಕರೆಕ್ಟಾ ನಾನು ಕರೆಕ್ಟಾ ಅಂತ. ಅವ್ರಿಗೆ ಯಾವ್ದು ಕರೆಕ್ಟ್ ಇರುತ್ತಲ್ಲ, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಇರುತ್ತಲ್ಲ ಅದನ್ನು ಕರೆಕ್ಟ್ ಅಂತಾರೆ ಹೊರತು ಅವರು ನಿಮ್ಮ ಪರವಾಗೋ ಇನ್ನೊಬ್ಬರ ಪರವಾಗೋ ಇರೋದಿಲ್ಲ. ಸೊ ಈ ವಾದ ವಿವಾದಗಳ ಕನ್ಫ್ಯೂಷನ್ ಗೊಂದಲದಲ್ಲೇ ಇರುತ್ತೆ. ಒಬ್ಬರಿಗೆ ಸರಿ ಅನಿಸಿದ್ದು ಇನ್ನೊಬ್ಬರಿಗೆ ತಪ್ಪು ಅನಿಸುತ್ತೆ. ಈ ವಾದ ವಿವಾದಗಳನ್ನು ದಾಟಿ ನಾನು ಯಾಕೆ ಹುಟ್ಟಿದ್ದೀನಿ, ಏನು ಸತ್ಯ ಇದೆ ಅದನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದ ಕ್ಷಣ, ನಾವು ಪ್ರಿಪೇರ್ ಆಗಿದ್ದ ಕ್ಷಣ ಯೂನಿವರ್ಸಿಂದ ಆನ್ಸರ್ ಸಿಗುತ್ತೆ. ಓಕೆ, ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅವನಿಗೆ ಪ್ರಶ್ನೆಗಳಿರಲಿಲ್ಲ. ಯಾರಿಗೆ ಪ್ರಶ್ನೆಗಳಿರಲಿಲ್ಲ ಅನ್ನೋದನ್ನು ಯಕ್ಷ ಪ್ರಶ್ನೆ ಬುಕ್ನ ಓದಬೇಕಾದ್ರೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಬದುಕು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಅವನು ಉತ್ತರ ಕಂಡುಕೊಂಡಿದ್ದ. ಅವನಿಗೆಲ್ಲ ಉತ್ತರಗಳು ಗೊತ್ತಿತ್ತು. ಅಂಥವನಿಗೆ ಪ್ರಶ್ನೆ ಕೇಳಿದರೆ ಏನಾದೀತು? ಆ ಪ್ರಶ್ನೋತ್ತರ ಎಂದೆಂದೂ ಉಳಿದೀತು. ಅದೇ ಯಕ್ಷ ಪ್ರಶ್ನೆ. ಒಬ್ಬ ವ್ಯಕ್ತಿಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿತ್ತು. ಹಾಗಾಗಿ ಅವನಿಗೆ ಪ್ರಶ್ನೆಗಳೇ ಇರಲಿಲ್ಲ. ಆ ವ್ಯಕ್ತಿಯ ಜೊತೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ದಕ್ಕೆ ಆ ಉತ್ತರಗಳು ಹಾಗೆ ಉಳ್ಕೊಂಬಿಡ್ತು. ಅಂದರೆ ಎಲ್ರಿಗೂ ಅದೊಂದು ಮಾದರಿ ಆಗೋಯ್ತು. ಅದೇ ಈ ಯಕ್ಷ ಪ್ರಶ್ನೆ ಪುಸ್ತಕದಲ್ಲಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾಳೆಯಿಂದ ಏನೇನು ಪ್ರಶ್ನೆಗಳಿದೆ, ಏನೇನು ಉತ್ತರಗಳಿದೆ, ಯಾರು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, ಪ್ರಶ್ನೆ ಕೇಳಿದವ್ರು ಯಾರು ಅನ್ನೋದನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಈ ಪ್ರಶ್ನೆಗಳಿಗೆ ಉತ್ತರ ನಾವು ಕಂಡುಕೊಳ್ಳೋಣ. ಈ ಪ್ರಶ್ನೆ ನಮ್ಮದು ಆಗಿರುತ್ತೆ. ಆದರೆ ನನ್ನ ರಿಕ್ವೆಸ್ಟ್, ಉತ್ತರ ನಿಮಗೆ ಹೇಗೆ ಬೇಕು ಹಾಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವ ಉತ್ತರ ಬರುತ್ತೆ ಅದು ಯೂನಿವರ್ಸಿಂದ ಬಂದಿರೋ ಆನ್ಸರ್ ಅಂತ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ನಾಳೆಯಿಂದ ಈ ಬುಕ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.